ಹಾಯ್, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಮತ್ತು ಏನಂದರೆ, ಹಲವಾರು ಕುಟುಂಬಗಳು ಅಥವಾ ನಮ್ಮ ಫ್ರೆಂಡ್ಸ್ಗಳಾಗಿರ್ತೇವಲ್ಲ, ನಾವು ಫ್ರೆಂಡ್ಸ್ಗಳು ಆಗಿರ್ತೇವೆ. ಫ್ರೆಂಡ್ಸ್ಗಳಾಗಿದ್ದುಕೊಂಡೇ ನಾವು ನಮ್ಮಲ್ಲಿ ನಾವು ದ್ವೇಷ ಮಾಡುವುದು ಅಥವಾ ಅವರಿಗೆ ಮೋಸ ಮಾಡೋದು ಬೇಡ, ಅದು ಒಳ್ಳೆಯದಲ್ಲ. ಇನ್ನೊಂದು, ನಾವು ಇನ್ನೊಬ್ಬರ ಅವರಿಗೆ ಮೇಲಕ್ಕೆ ಹೋಗ್ತಾರೆ. ಅವ್ರು ಏನು ಕೊಟ್ಟರು, ಏನೊಂದು ಹೇಳ್ತಾರಲ್ಲ, ಅವ್ರು ಏನು ಟಚ್ ಮಾಡಿದ್ರು ಅದು ಚಿನ್ನ ಹೇಗೇನೋ ಅದೇ ಥರ. ಅವ್ರು ಏನು ಮುಟ್ಟಿದ್ರು ಅದು ಚಿನ್ನ ಅಂತ ಹೇಳ್ತೇವೆ. ಅದೇ ಥರ ಅದು ಅವರಿಗೆ ದೇವರು ಕೊಟ್ಟಂತಹ ಒಂದು ಅನುಗ್ರಹ ಅಂದರೆ ಅದು ಅವ್ರಿಗೆ ದೇವರು ಆ ಥರ ಮಾಡಿದರೆ ಅವರು ಏನು ಮುಟ್ಟಿದರೂ ಚಿನ್ನನೇ. ಅದೇ ಥರ ಅದು ಒಬ್ಬೊಬ್ಬರಿಗೆ ದೇವರು ಕೊಟ್ಟಂತಹ ಒಂದು ಇದು, ಏನು ಹೇಳ್ತೀರಾ, ಅನುಗ್ರಹ. ಅವರ ಹಣೆ ಬರಹದಲ್ಲಿ ಬರೆದಿದೆ, ಅವರು ಆ ಥರ ಇರ್ತಾರೆ. ಆದರೆ ಒಂದು ಉದಾಹರಣೆಗೊಂದು ನಾವು ಹೇಳ್ತೇವಲ್ಲ, ಬಡವರಾಗೇ ಸಾಯುತ್ತೇವೆ, ಶ್ರೀಮಂತರಾಗಿ ಸಾಯ್ತೇವೆ. ಅದೇ ಥರ ಬಡವರಾಗಿಯೇ ಇರ್ತಾರೆ. ಕೆಲವರು ಇಂಪ್ರೂವ್ ಆಗ್ತಾರೆ, ಕೆಲವರು ಫೈಲ್ ಆಗ್ತಾರೆ. ಎಲ್ಲ ದೇವರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ. ಆದರೆ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಕೈ ಕೆಸರಾದರೆ ಬಾಯಿ ಮೊಸರು, ಆ ಥರ ಪ್ರಯತ್ನ ಪಟ್ಟರೆ ಎಲ್ಲವೂ ಇದೆ ನಮಗೆ. ಅದಕ್ಕೆ ನಾವು ಇನ್ನೊಬ್ಬರ ಬೆಳೆಯುವಾಗ ಇನ್ನೊಬ್ಬರು ಬೆಳೆಗೆ ನಾವು ಅದನ್ನು ಕಂಡು ಅಸೂಯೆಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಅವರಿಗೆ ದೇವರು ಕೊಟ್ಟಂತಹ ಅನುಗ್ರಹ. ಉದಾಹರಣೆಗೆ ನಮ್ಮ ಸುಲ್ತಾನುಲ್ ಕಾಂದಬರಿ ಉಸ್ತಾದ್ ಅಲ್ಲಾಹು ದೀರ್ಘಾಯುಸ್ಸು ಆಫಿಯತ್ ಪ್ರದಾನಂ చేయಟ್ಟೆ, ಅವ್ರು ನೋಡಿ ಯಾವ ರೀತಿ ಬೆಳೀತಾ ಇದ್ದಾರೆ. ಅದು ದೇವರು ಕೊಟ್ಟಿದ್ದು. ಅದಕ್ಕೆ ನಾವು ಅಸೂಯೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಈಗ ನೋಡಿ, ನಾಲೆಜ್ ಸಿಟಿ ಎಷ್ಟು ಬೃಹತ್ತಾಗಿ ಅವರ ಮರ್ಕಸ್ಸು ಎಲ್ಲ ಬೆಳೆದಿದೆ. ಎಲ್ಲ ಅದೊಂದು ದೇವರು. ಅಂದರೆ ಅವರು ಹೇಳ್ತಾರೆ, ಯಾವಾಗಲೂ CM ಅಲಿಲ್ಲಾಹಿ ದಸುಲ್ಲಾಹು ಶರಫುಲ್ ಅಜೀಜ್. ಅವರ ಆಶೀರ್ವಾದ ಕೂಡ ಶೇಖುನಾ ಸುಲ್ತಾನುಲ್ ನಮಗೆ ಇದೆ. ಅವರ ಜೊತೆ ಅವರ ಅಂತಹ ಉಲಮಾಗಳ ಅನ್ವಯಿಗಳಾಗಿದ್ದೇವೆ ನಾವು. ಅದಕ್ಕೆ ನಾವು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಸುಲ್ತಾನುಲ್ ಅವರಿಗೆ ಅಲ್ಲಾಹು ದೀರ್ಘಾಯುಸ್ಸು ಆಫಿಯತ್ ಪ್ರದಾನ చేయಟ್ಟೆ. ಅಸ್ಸಲಾಮು ಅಲೈಕುಂ.